ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಅಣ್ಣೆ ಸೊಪ್ಪನ್ನ ಬಳಸ್ಕೊಂಡು ತುಂಬಾನೇ ರುಚಿಯಾಗಿ ಹೇಗೆ ಮಸೊಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ನಾನಿಲ್ಲಿ ಸೊಪ್ಪಿನ ಮಾರ್ಕೆಟ್ ಇಂದ 2 ಕಟ್ಟು ಅಣ್ಣೆ ಸೊಪ್ಪನ್ನ ತಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು, ಮಣ್ಣು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಸೊಪ್ಪಲ್ಲಿ. ಮಿನಿಮಮ್ ಅಂದ್ರೂ ಒಂದು 5-6 ಸಾರಿ ತೊಳ್ಕೊಂಡ್ಲೇಬೇಕು. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ತೊಗರಿ ಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದೇ ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಅಣ್ಣೆ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಇನ್ನು ಬೇಳೆ ಕ್ವಾಂಟಿಟಿ ನೀವು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೋಬಹುದು. ಬೇಳೆಕಾಳು ಜಾಸ್ತಿ ಹಾಕಿದಷ್ಟು ಮಸೊಪ್ಪು ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೇನೆ ನಾನು 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹುಳಿಗೆ ಅಂತ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕೊಂಡೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ಆಯಿತು. 1 ಸ್ಪೂನ್ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ 2 ವಿಜಿಲು ಕೂಗಿಸ್ಕೊತೀನಿ. ನೋಡಿ, ಈಗ 2 ವಿಜಿಲ್ ಬಂದಿದೆ. ವಿಜಿಲ್ ಬಂದ ನಂತರ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ರೆ ಈ ರೀತಿ ಟೊಮೊಟೊ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಂದಿರುತ್ತೆ. ನಂತರ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿನ ಸಿಪ್ಪೆ ಚೆನ್ನಾಗಿ ತೆಗೆದು ಸೇರಿಸ್ಕೋಬೇಕು. ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಂತರ ಹಸಿ ತೆಂಗಿನಕಾಯಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಟೊಮೊಟೊ ಮತ್ತೆ ಹಸಿಮೆಣಸಿನ್ಕಾಯಿನ ಸೊಪ್ಪಿನ ಜೊತೆ ಬೇಯಿಸ್ಕೊಂಡಿದ್ದು ಅಲ್ವಾ, ಅದರಲ್ಲಿ ಟೊಮೊಟೊ ಸಿಪ್ಪೆನ ಸಪ್ರೇಟ್ ಮಾಡಿ ಟೊಮೊಟೊ ಮತ್ತೆ ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಎಲ್ಲ ಮಸಾಲೆಗಳನ್ನ ನಾವು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ಅಥವಾ ಅರ್ಧಂಬರ್ಧ ರುಬ್ಕೋಬಾರ್ದು. ನೋಡಿ, ನುಣ್ಣಗೆ ರುಬ್ಕೊಂಡ್ಮೇಲೆ ಮಸಾಲೆ ಈ ರೀತಿ ಇರುತ್ತೆ. ಈಗ ಇದಕ್ಕೆ ಸೊಪ್ಪು ಮತ್ತೆ ಕಾಳು ಇತ್ತಲ್ವ ಕುಕ್ಕರಲ್ಲಿ, ಕಾಳು ಮತ್ತೆ ಸೊಪ್ಪನ್ನ ಸಪ್ರೇಟ್ ಮಾಡಿಬಿಟ್ಟು ಜಸ್ಟ್ ಸೊಪ್ಪನ್ನ ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಅಷ್ಟೇ. ಇದನ್ನ ತುಂಬಾ ನುಣ್ಣಗೇನು ರುಬ್ಕೊಳ್ಳೋದು ಬೇಡ. 1-2 ಸೆಕೆಂಡ್ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಆಯ್ತು. ನೋಡಿ, ಸೊಪ್ಪು ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬೆಂದಿದೆ. ತುಂಬಾ ಓವರ್ ಕೂಡ ಬೆಂದಿಲ್ಲ ಅಥವಾ ಬೆಂದಿಲ್ಲ ಅನ್ನೋ ತರ ಇಲ್ಲ. ಸೊಪ್ಪನ್ನ ಈ ರೀತಿ ಬೇಯಿಸ್ಕೋಬೇಕು. ಈಗ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು 1-2 ಸೆಕೆಂಡ್ ರುಬ್ಕೊಂತೀನಿ ಅಷ್ಟೇನೆ. ಜಸ್ಟ್ 1-2 ಸೆಕೆಂಡ್ ನಾವು ತಿರುಗಿಸಿ ಮತ್ತೆ ಆಫ್ ಮಾಡ್ಕೊಂಡ್ರೆ ಸಾಕು. ಅಂಡ್ ಈ ಮಸೊಪ್ಪು ಮಾಡೋದಕ್ಕೆ ನಮಗೆ ತುಂಬಾನೇ ಟೈಮ್ ಬೇಕು ಅಂತ ಏನಿಲ್ಲ ಗೈಸ್. ಕುಕ್ಕರಲ್ಲಿ 1-2 ವಿಜಿಲ್ ಕೂಗಿಸ್ಕೊಂತೀವಲ್ಲ, ಸೊ ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ನೋಡಿ, ಬೇಯಿಸ್ಕೊಂಡಿರೋ ಸೊಪ್ಪನ್ನ ಹಾಕಿ ರುಬ್ಬಿದಾದ್ಮೇಲೆ ಮಸಾಲೆ ಈ ರೀತಿ ಕಾಣ್ತಾ ಇದೆ. ಈಗ ಈ ಮಸಾಲೆನ ಕಾಳಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಒಗ್ಗರಣೆ ಹಾಕಿ ಒಗ್ಗರಣೆಗೆನೆ ಈ ಸಾಂಬಾರ್ನ ಹಾಕ್ಬಿಟ್ಟು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಳ್ಳೋ ಟೈಮಲ್ಲಿ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಸಪ್ಪೆ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಇಷ್ಟೇ ಗೈಸ್, ತುಂಬಾ ಸಿಂಪಲ್ ಆಗಿ ಅಣ್ಣೆ ಸೊಪ್ಪನ್ನ ಮಸೊಪ್ಪು ತುಂಬಾ ಬೇಗ ರೆಡಿ ಮಾಡ್ಕೊಬಿಡ್ಬೋದು. ಅಂಡ್ ಮುದ್ದೆಗೆ, ರೈಸ್ಗೆ ತುಂಬಾನೇ ರುಚಿಯಾಗಿರುತ್ತೆ. ಮಸೊಪ್ಪನ್ನ ತುಂಬಾ ಮೆಥಡಲ್ಲಿ ಮಾಡ್ಬೋದು. ಒಂದ್ಸರಿ ಈ ಮೆಥಡಲ್ಲಿ ಕೂಡ ನೀವು ಟ್ರೈ ಮಾಡಿ, ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋ, ಹಾಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.